ಅದಕ್ಕೆ ನಾವು ಎಂಥ ಕಾನೂನನ್ನು ಮಾಡಬೇಕು, ಹೇಗೆ ಅದನ್ನು ಜಾರಿಗೆ ಕೊಡಬೇಕು, ಹೇಗೆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು, ಇದು ಮಾಡದೆ ಹೋದರೆ, ಜನರನ್ನು ಜಾಗೃತಗೊಳಿಸದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದರಿಂದ ಎಷ್ಟೇ ಕಾನೂನುಗಳನ್ನು ಮಾಡಿದ್ರೂ ಕೂಡ ಸಮಸ್ಯೆಗಳಿಗೆ ಬಗೆಹರಿದೇ ಹೋದರೆ ಸಮಸ್ಯೆಗಳ ಹೇಗೆ ಉಳ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಭಾಳ ಜನ ಅಡ್ವೊಕೇಟ್ಸ್ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಭಾಳ ಜನ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಅಲ್ವಾ? ನೀವೆಲ್ಲ ಅಡ್ವೊಕೇಟ್ಸ್ ಕರಿಕೋಟ್ ಹಾಕೊಂಡಿರೋರು? ನಾನು ಎಲ್ಲ ಭಾಳ ವರ್ಷ ಆಗೋಯ್ತು. ಲಾ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಭಾಳ ವರ್ಷ ಆಗೋಯ್ತು. ನಾನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲೇ ಇಲ್ಲ. ಅರ್ಧ ಕಾಲು ಇಲ್ಲಿ ರಾಜಕೀಯದಲ್ಲಿ, ಅರ್ಧ ಕಾಲು ವಕೀಲಿ ವೃತ್ತಿನಲ್ಲಿ. ಹಾಗಾಗಿ ನಾನು 78ರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. 73ರಲ್ಲಿ ಲಾಯರ್ ಆದೆ. 2 ವರ್ಷ LLM ಓದಕ್ಕೆ ಹೋದೆ, ಅದನ್ನು ಓದಲಿಲ್ಲ, ಪಾಸ್ ಮಾಡಲಿಲ್ಲ, ಬಿಟ್ಬಿಟ್ಟೆ ಮಧ್ಯದಲ್ಲಿ. ಹಾಗಾಗಿ ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ. ಆದರೂ ಲಾಯರು ಅಂತ ಆ ಬಿರುದಿದೆಯಲ್ಲ, ಲಾಯರು ಅಂತ ಇದ್ದೀನಿ. ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ. ಅರ್ಧ ದಿನ ಹೋಗ್ತಿದ್ದೆ, ಅರ್ಧ ದಿನ ತಾಲೂಕು ಆಫೀಸ್ ಹತ್ರ ಇರ್ತಿದ್ದೆ, ಅರ್ಧ ದಿನ ಪೊಲೀಸ್ ಸ್ಟೇಷನಲ್ಲಿ ಇರ್ತಿದ್ದೆ. ಸೊ ಹಾಗಾಗಿ ಎಂತ ನಮ್ಮ ಕಡೆ ಸಂಡೇ ಮಂಡೇ ಲಾಯರ್ ಅಂತ ಹೇಳ್ತಾರೆ. ಸ್ವಲ್ಪ ದಿನ ಲೆಕ್ಚರರ್ ಪಾಠನೂ ಮಾಡಿದೆ. ಲಾ ಕಾಲೇಜ್ಗೂ ಪಾಠ ಮಾಡ್ತಿದ್ದೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೆ ಏನೋ ಗೊತ್ತಿಲ್ಲ. ಮೂರು ವರ್ಷ 80ರಿಂದ 83ರವರೆಗೆ ನಾನು MLA ಆಗೋವರೆಗೆ ಲಾ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೆ. ಬಟ್ ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು, ಅದು ಗೊತ್ತಿಲ್ಲ ನನಗೆ. ಬಟ್ ಏನಿವೆ, ನಾವು ಪಾಸ್ ಮಾಡಿದಂಥ ಕಾನೂನುಗಳು ಅವು ಒಂದು ಜಾರಿಯಾಗಬೇಕು, 2 ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು, 3ನೇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಾಗಬೇಕು, 4ನೇದು ನಮ್ಮ ಸಂವಿಧಾನದ ಆಶಯಗಳಿದ್ದಾವಲ್ಲ, ಆಶಯಗಳನ್ನು ಸ್ವಲ್ಪ ಆದರೂ ಕೂಡ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಸಂವಿಧಾನ ಏನು ಹೇಳ್ತದೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವು 3 ಇರಬೇಕಲ್ಲ. ನಮ್ಮಲ್ಲಿ ನಾವು ಮರ್ತೇ ಬಿಡ್ತೀವಿ, ನಾವು ಮನುಷ್ಯರು, ಇನ್ನೊಬ್ಬರು ಮನುಷ್ಯರು ಅನ್ನೋದು ಮರೆತು ಬಿಡ್ತೀವಿ. ನಾವು ಮನುಷ್ಯರು, ಬೇರೆಯವರು ಮನುಷ್ಯರು. ನಮ್ಮಲ್ಲಿ ಅನೇಕ ಧರ್ಮಗಳಿರ್ಬೋದು, ಜಾತಿಗಳಿರ್ಬೋದು. ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ? ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ? ಎಲ್ಲ ಧರ್ಮನೂ ಪ್ರೀತಿ ಮಾಡಿ ಅಂತ ಹೇಳ್ತಾವೆ ಹೊರತು ದ್ವೇಷ ಮಾಡಿ ಅಂತ ಹೇಳೋದಿಲ್ಲ. ಅದರಿಂದ ನಮ್ಮಲ್ಲಿ ಬೇರೆ ಧರ್ಮವನ್ನು ದ್ವೇಷ ಮಾಡ್ತಕ್ಕಂಥವ್ರು ಇದ್ದಾರೆ, ಅದನ್ನು ನೀರೆರೆದು ಬೆಳೆಸ್ತಕ್ಕಂಥವ್ರು ಕೂಡ ಇದ್ದಾರೆ. ಅದಕ್ಕೆ ನಾವು ಎಂಥ ಕಾನೂನನ್ನು ಮಾಡಬೇಕು, ಹೇಗೆ ಅದನ್ನು ಜಾರಿಗೆ ಕೊಡಬೇಕು, ಹೇಗೆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು, ಇದು ಮಾಡದೆ ಹೋದರೆ, ಜನರನ್ನು ಜಾಗೃತಗೊಳಿಸದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದರಿಂದ ಎಷ್ಟೇ ಕಾನೂನುಗಳನ್ನು ಮಾಡಿದ್ರೂ ಕೂಡ ಸಮಸ್ಯೆಗಳಿಗೆ ಬಗೆಹರಿದೇ ಹೋದರೆ
ಸಮಸ್ಯೆಗಳು ಬಗೆಹರಿದೇ ಹೋದರೆ, ಸಮಸ್ಯೆಗಳ ಹೇಗೆ ಉಳ್ಕೊಂಡ್ರೆ ಪ್ರಯೋಜನ ಆಗಲ್ಲ. ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಭಾಳ ಜನ ಅಡ್ವೊಕೇಟ್ಸ್ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಭಾಳ ಜನ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಅಲ್ವಾ? ನೀವೆಲ್ಲ ಅಡ್ವೊಕೇಟ್ಸ್ ಕರಿಕೋಟ್ ಹಾಕೊಂಡಿರೋರು? ಹಾಂ, ನಾನು ಎಲ್ಲ ಭಾಳ ವರ್ಷ ಆಗೋಯ್ತು. ಲಾ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಭಾಳ ವರ್ಷ ಆಗೋಯ್ತು. ನಾನು ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲೇ ಇಲ್ಲ. ಅರ್ಧ ಕಾಲು ಇಲ್ಲಿ ರಾಜಕೀಯದಲ್ಲಿ, ಅರ್ಧ ಕಾಲು ವಕೀಲಿ ವೃತ್ತಿನಲ್ಲಿ. ಹಾಗಾಗಿ ನಾನು 78ರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ. 73ರಲ್ಲಿ ಲಾಯರ್ ಆದೆ. 2 ವರ್ಷ LLM ಓದಕ್ಕೆ ಹೋದೆ. ಅದನ್ನು ಓದಲಿಲ್ಲ, ಪಾಸ್ ಮಾಡಲಿಲ್ಲ, ಬಿಟ್ಬಿಟ್ಟೆ ಮಧ್ಯದಲ್ಲಿ. ಹಾಗಾಗಿ ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ. ಆದರೂ ಲಾಯರು ಅಂತ ಆ ಬಿರುದಿದೆಯಲ್ಲ, ಲಾಯರು ಅಂತ ಇದ್ದೀನಿ. ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ. ಅರ್ಧ ದಿನ ಹೋಗ್ತಿದ್ದೆ, ಅರ್ಧ ದಿನ ತಾಲೂಕು ಆಫೀಸ್ ಹತ್ರ ಇರ್ತಿದ್ದೆ, ಅರ್ಧ ದಿನ ಪೊಲೀಸ್ ಸ್ಟೇಷನಲ್ಲಿ ಇರ್ತಿದ್ದೆ. ಸೊ ಹಾಗಾಗಿ ಎಂತ ನಮ್ಮ ಕಡೆ ಸಂಡೇ ಮಂಡೇ ಲಾಯರು ಅಂತ ಹೇಳ್ತಾರೆ. ಸ್ವಲ್ಪ ದಿನ ಲೆಕ್ಚರರ್ ಪಾಠನೂ ಮಾಡಿದೆ. ಲಾ ಕಾಲೇಜ್ಗೂ ಪಾಠ ಮಾಡ್ತಿದ್ದೆ. ಅದು ಎಷ್ಟು ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೆ ಏನೋ ಗೊತ್ತಿಲ್ಲ. ಮೂರು ವರ್ಷ 80ರಿಂದ 83ರವರೆಗೆ ನಾನು MLA ಆಗೋವರೆಗೆ ಲಾ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೆ. ಬಟ್ ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು, ಅದು ಗೊತ್ತಿಲ್ಲ ನನಗೆ. ಬಟ್ ನಾವು ಪಾಸ್ ಮಾಡಿದಂಥ ಕಾನೂನುಗಳು ಅವು ಒಂದು ಜಾರಿಯಾಗಬೇಕು, 2 ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು, 3ನೇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಾಗಬೇಕು, 4ನೇದು ನಮ್ಮ ಸಂವಿಧಾನದ ಆಶಯಗಳಿದ್ದಾವಲ್ಲ, ಆಶಯಗಳನ್ನು ಸ್ವಲ್ಪ ಆದರೂ ಕೂಡ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಸಂವಿಧಾನ ಏನು ಹೇಳ್ತದೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವು 3 ಇರಬೇಕಲ್ಲ. ನಮ್ಮಲ್ಲಿ ನಾವು ಮರ್ತೇ ಬಿಡ್ತೀವಿ, ನಾವು ಮನುಷ್ಯರು, ಇನ್ನೊಬ್ಬರು ಮನುಷ್ಯರು ಅನ್ನೋದು ಮರೆತು ಬಿಡ್ತೀವಿ. ನಾವು ಮನುಷ್ಯರು, ಬೇರೆಯವರು ಮನುಷ್ಯರು. ನಮ್ಮಲ್ಲಿ ಅನೇಕ ಧರ್ಮಗಳಿರ್ಬೋದು, ಜಾತಿಗಳಿರ್ಬೋದು. ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ? ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ? ಎಲ್ಲ ಧರ್ಮನೂ ಪ್ರೀತಿ ಮಾಡಿ ಅಂತ ಹೇಳ್ತಾವೆ ಹೊರತು ದ್ವೇಷ ಮಾಡಿ ಅಂತ ಹೇಳೋದಿಲ್ಲ. ಅದರಿಂದ ನಮ್ಮಲ್ಲಿ ಬೇರೆ ಧರ್ಮವನ್ನು ದ್ವೇಷ ಮಾಡ್ತಕ್ಕಂಥವ್ರು ಇದ್ದಾರೆ, ಅದನ್ನು ನೀರೆರೆದು ಬೆಳೆಸ್ತಕ್ಕಂಥವ್ರು ಕೂಡ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.